ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮ್ಮನ್ನ ಮತ್ತೊಮ್ಮೆ ದಿನೇಶ್ ಎಂಟರ್ಪ್ರೈಸ್ ಕರ್ಕೊಂಡ್ಬಂದಿದ್ದೀನಿ ವೀಕ್ಷಕರೇ. ಆಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಕಲರೇಷನ್ ಆಗಿಲ್ದಿರೋ ಗಣೇಶಗಳು ತೋರಿಸಿದ್ದೆ. ಈ ಅಟ್ ಪ್ರೆಸೆಂಟ್ ಇವಾಗ ಕಲರೇಷನ್ ಆಗಿರೋ ಗಣೇಶಗಳು ರೆಡಿ ಆಗಿದ್ದಾವೆ. ಓಕೆನಾ, ಅದಕ್ಕೆ ಮುಂಚೆ ನಿಮ್ಗೆ ಮೊದಲೇದಾಗಿ ಬನ್ನಿ ಹೊರಗಡೆ ಬರ್ತಾ ಇದ್ದಂಗೆ ನಿಮ್ಗೆ ನೋಡ್ತಿರ್ಬೋದು, ಫುಲ್ ಗೋಡನ್ ಫುಲ್ಲು ಒಂದೇ ಇಡಲ್ಲ ವೀಕ್ಷಕರೇ. ಸಾವಿರಾರು ಗಣೇಶಗಳು ಇರ್ತವೆ. ವಿತ್ ಏನದು ಪೇಂಟಿಂಗ್ ಅವೈಲೇಬಲ್ ಇದೆ, ವಿತೌಟ್ ಪೇಂಟಿಂಗ್ ಅವೈಲೇಬಲ್ ಇದೆ. ಇದೆಲ್ಲ ನೋಡ್ತಿರ್ಬೋದು. ಇದು ಅಂದಾಜು ನನ್ನ ಅನಿಸಿಕೆ ಪ್ರಕಾರ ಒಂದು 10 ಫೀಟ್ ಅನ್ಕೊಂಡಿದ್ದೀನಿ. ಓಕೆನಾ, ಒಂದು ಅಂದಾಜು ಹೇಳ್ತಾ ಇದ್ದೀನಿ. ಓಕೆನಾ, 10 ಫೀಟ್ ಆಗಿರೋ. ಮತ್ತೆ ಇಲ್ಲಿ 10 ಫೀಟ್ ಅಲ್ಲ, ಕರೆಕ್ಟ್ 22 ಫೀಟ್ ಗಣೇಶ ಇದೆ. ಬನ್ನಿ ತೋರಿಸ್ತೀನಿ ಬನ್ನಿ. ನೋಡಿ ವೀಕ್ಷಕರು, ನೋಡ್ತಿರ್ಬೋದು ನಿಮ್ಮ ಹಿಂಭಾಗದಲ್ಲಿರೋದು ಎಷ್ಟು ದೊಡ್ಡ ಗಣೇಶ ನೋಡ್ತಿರ್ಬೋದು ನೀವು. ಈ ರೇಂಜಿಗೆ ನೀವು ಎಲ್ಲಿ ನೋಡ್ರಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದೊಡ್ಡ ಗಣೇಶ ನೋಡಿ, ಕೈಯೇ ನೋಡಿ ಗುರು ಎಷ್ಟು ಅಗಲ ಇದೆ. ಅಪ್ಪ ಇಲ್ಲಿ ನೋಡಿ, ಇಲ್ಲಿ ಒಂದು ಕೈ ಅಬ್ಸರ್ವ್ ಮಾಡಿ ನೋಡಿ. ನನ್ನ ಕೈ ದೇವ್ರ ಕೈ ಅಬ್ಸರ್ವ್ ಮಾಡ್ಬೋದು ಹೇಗಿದೆ ಅಂದ್ಬಿಟ್ಟು ನೋಡಿ. ಎಷ್ಟು ದೊಡ್ಡ ಗಣೇಶ. ಈ ಥರ ನೀವು ಕೂರಿಸಿದ್ರೆ ಹೇಗಿರುತ್ತೆ ಅಲ್ಲ. ಅದಾದ್ಮೇಲೆ ಇನ್ನು ಈ ಕಡೆ ಬಂದ್ಬೋದು. ಇದೆಲ್ಲ ಇನ್ನೂ ಕಲರೇಷನ್ ಆಗ್ಬೇಕಾಗಿರೋಂಥದ್ದು. ಓಕೆನಾ, ಇಲ್ಲಿ ನೋಡ್ತಿರ್ಬೋದು. ಇಲ್ಲೆಲ್ಲ ಇದೆ ನೋಡಿ. ಇದೆಲ್ಲ ಓದ್ಸತಿ ಬಂದಾಗ ತೋರಿಸಿದ್ದೆ. ಅದು ಒಂದು ಟ್ರಿಪ್ ಎಲ್ಲ ಖಾಲಿ ಆಗಿದೆ. ಇದು ಸೆಕೆಂಡ್ ಬ್ಯಾಚ್ ಬಂದಿರುವಂಥದ್ದು. ಇದು ನೋಡ್ತಿರ್ಬೋದು. ಇಲ್ಲಿ ಶಿವ ಕೂತಿರೋದು ನೋಡ್ತಿರ್ಬೋದು, ಇಲ್ಲಿ ಪಾರ್ವತಿ ಕೂತಿರೋದು ನೋಡ್ತಿರ್ಬೋದು. ಬಟ್ ಗಣೇಶನೂ ಅಷ್ಟೇ, ಇದೊಂದು 18 ಫೀಟ್ ಇದೆ ಆ್ಯಕ್ಚುಲಿ ಇದು. ಓಕೆನಾ, ಇದಾಯ್ತಾ. ಬಟ್ ಇವಾಗ ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ ನಿಮಗೆ. ಕಲರೇಷನ್ ಆದಮೇಲೆ ಹೇಗೆ ಮಜ್ಜಾ ಇರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಫುಲ್ಲು ಗೋಡನ್ ಫುಲ್ ಇದೆ ವೀಕ್ಷಕರೇ. ಒಂದೇ ಇಡಲ್ಲ, ಗೋಡನ್ ಫುಲ್ ಇದೆ. ತೋರಿಸ್ತೀನಿ ನಿಮಗೆ ಬನ್ನಿ. ಎಂಟ್ರಿ ಆಯ್ತಕ್ದಂಗೆ ಇದೆಲ್ಲ ಆ್ಯಕ್ಚುಲಿ ಅಡಿ ಬುಕ್ಕಿಂಗ್ ಆಗಿರೋಂಥವು. ಜಸ್ಟ್ ನಿಮಗೆ ಸ್ಯಾಂಪಲ್ಗೆ ಇದೆಲ್ಲ ಆ್ಯಕ್ಚುಲಿ ಸೋಲ್ಡ್ ಔಟ್ ಆಗಿದ್ದಾವೆ. ನಿಮ್ಮ ಸ್ಯಾಂಪಲ್ ವರ್ಕ್ ಹೇಗಿರುತ್ತೆ ನೋಡ್ಬೇಕು ಅಂದರೆ, ಮೊದಲದಾಗಿ ಇಲ್ಲಿ ನೋಡ್ತಿರ್ಬೋದು. ಇದೊಂದು 8 ಫೀಟ್ ಅನ್ಕೋತೀನಿ. 8 ಫೀಟ್ ಆ್ಯಕ್ಚುಲಿ ಗಣೇಶ ನೋಡ್ತಿರ್ಬೋದು ಹೇಗಿದೆ ಅಂದ್ಬಿಟ್ಟು. ಇಲ್ಲಿ ಪ್ರಭಾವಳಿ ಜೊತೆ ಬರುತ್ತೆ ನಿಮಗೆ. ಪ್ರಭಾವಳಿಲಿ ಒಂದು ಶಿವ ಪಾರ್ವತಿ ಬರುತ್ತೆ, ಪಕ್ಕದಲ್ಲಿ ಬಸವಣ್ಣ ಬರ್ತಾ ನೋಡ್ತಿರ್ಬೋದು. ನಂದಿ ಬರುತ್ತೆ ನೋಡಿ. ಎಷ್ಟು ಸಕ್ಕದಾಗಿದೆ ಅದ್ರ ಪಕ್ಕದಲ್ಲಿ ಇದು ನೋಡಿ. ಇಲಿ ಮೇಲೆ ಕುತ್ಕೊಂಡು ಹೋಗ್ತಾರೆ ಹತ್ರ ಗಣೇಶ ಇದೆ ಆಕ್ಚುಲಿ ನೋಡ್ತಿರ್ಬೋದು. ಸಕ್ಕದಾಗಿದೆ ನೋಡಿ ಹೇಗಿದೆ ಅಂದ್ಬಿಟ್ಟು. ಇದ್ರ ಪಕ್ಕದಲ್ಲಿ ನೀವು ನೋಡ್ಬೋದು. ಸೇಮ್ ಕಾನ್ಸೆಪ್ಟ್ ವೀಕ್ಷಕರೇ. ಸೇಮ್ ಕಾನ್ಸೆಪ್ಟ್ ಅಲ್ಲಿ ಇಲ್ಲೇನ್ ನೋಡ್ತಾರೆ, ಇದು ಬಂದು ನಂದಿ. ಓಕೆನಾ, ಇಲ್ಲೇನಾಗಿತ್ತು, ಇಲ್ಲಿ ಬಂದು ಇಲಿ ಕುತ್ಕೊಂಡಿರೋ ತರ ಇತ್ತು. ಬಟ್ ಸೇಮ್ ಕಾನ್ಸೆಪ್ಟ್ ಅಲ್ಲಿ ನಂದಿ ಕುತ್ಕೊಂಡಿರ್ತಾರೆ. ಓಕೆನಾ, ಇದಾದ್ಮೇಲೆ ಇನ್ನು ಈ ಕಡೆ ಬನ್ನಿ. ಇಲ್ಲಿ ನೋಡಿ ಸಕ್ಕದಾಗಿದೆ. ಶಿವಲಿಂಗದ ಮೇಲೆ ಕುತ್ಕೊಂಡಿರ್ತಾರ ಗಣೇಶ ಇದು. ಹಿಂಭಾಗದಲ್ಲಿ ಲಿಂಗ ನೋಡ್ಬೋದು ನೀವು ಇಲ್ಲಿ. ಅದ್ರ ಶಿವಲಿಂಗದ ಮೇಲೆ ಕುತ್ಕೊಂಡಿರ್ತಾರ ಗಣೇಶ ಇದೆ ಆಕ್ಚುಲಿ ನೋಡಿ. ನೋಡ್ತಿರ್ಬೋದು. ಇದು ಬಂದು ಹಿಂದೆ ಬಂದ್ಬಿಟ್ಟಿರೋದು ಬಂದು ಲಿಂಗ ಇದು. ಓಕೆನಾ, ಹಿಂದೆ ಇರೋದು ಇಲ್ಲಿ ನೋಡಿ. ಇಲ್ಲಿ ಗೊತ್ತಾಗುತ್ತೆ ಅನ್ಕೋತೀನಿ. ಶಿವ ಲಿಂಗದ ಮೇಲೆ ಕುತ್ಕೊಂಡಿರ್ತಾರ ಗಣೇಶ ಇದು. ಇದೆಲ್ಲ ಪಕ್ಕ ಪರಿಶುದ್ಧ ಪೇಪರ್ ಗಣೇಶ. ಇದು ಆಕ್ಚುಲಿ ಯಾವುದೇ ಕಾರಣಕ್ಕೆ ನಿಮಗೆ ಪರಿಸರ ಹಾನಿ ಆಗಲ್ಲ. ಇದೆಲ್ಲ ವಾಟರ್ ಕಲರ್ ಯೂಸ್ ಮಾಡಿರ್ತದ್ದು. ಇದು ನನಗೆ ಒಂದು ಇರುತ್ತೆ, ಒಂದು 8 ಅಡಿ ಇರುತ್ತೆ. ಓಕೆನಾ, ಅದನ್ನ ಈ ಕಡೆ ಬನ್ನಿ. ಇದು ನೋಡಿ, ಇದಂತ ಡಿಫ್ರೆಂಟ್ ಆಗಿದೆ ಸಪ್ಪಕ್ಕ. ಇದೊಂದು 10 ಫೀಟ್ ಇದೆ ವೀಕ್ಷಕರೇ. ನನ್ನ ಹೈಟ್ ಕಂಪೇರ್ ಮಾಡ್ಬೋದು ನೀವು ನೋಡಿ. ನಾನು 5'11" ಇದ್ದೀನಿ. ಅಬ್ಸರ್ವ್ ಮಾಡ್ಕೋಬೋದು ಎಷ್ಟು ದೊಡ್ಡದಾಗಿದೆ ಅನ್ಬಿಟ್ಟು ಗಣೇಶ. ಇದು ನನಗೆ ಒಂದು 10 ಫೀಟ್ ಇದೆ ಅನ್ಕೊಂಡಿದ್ದೀನಿ. 10, 8.5, 9 ಇರುತ್ತೆ ಅನ್ಕೊಂಡಿದ್ದೀನಿ. ಬಟ್ ಇದ್ರಲ್ಲಿ ಏನು ಮಜಾ ಅಂದರೆ ಅಡಿಷನಲ್ ನೋಡ್ಬೋದು ನೀವು. ಇಲ್ಲಿ ತಲವಾರ್ ಇಟ್ಕೊಂಡಿರ್ತಾರೆ, ಒಂಥರ ಮಚ್ಚೋ ಏನೋ ಕತ್ತಿನ ಇಟ್ಕೊಂಡಿರ್ತಾರೆ. ಇದು ನೋಡ್ತಿರ್ಬೋದು ನೀವು ಇಲ್ಲಿ ಹೇಗಿದೆ ನೋಡಿ. ಮಸ್ತ್ ಆಗಿದೆ ನೋಡ್ತಿರ್ಬೋದು. ಯಾಕೆ ಅದಾದ್ಮೇಲೆ ಇಲ್ಲಿ ನೋಡಿ, ಈ ಕಡೆ ನೋಡ್ತಿರಲ್ಲ, ಇದನ್ನ ಪೇಂಟಿಂಗ್ ವರ್ಕ್ ಆಗ್ಬೇಕಾಗಿರೋಂಥದ್ದು. ಇಲ್ಲಿ ನೋಡ್ತಿರ್ಬೋದು. ಇದು ನವಿಲು. ಓಕೆನಾ, ನವಿಲ್ ತರ ಒಂದು ಬ್ಯಾಕ್ ಗ್ರೌಂಡ್ ಇರೋದು. ಇಲ್ಲಿ ಪಕ್ಕದಲ್ಲಿ ಪಾರ್ವತಿನೂ ಯಾವುದೋ ದೇವಿ ಯಾವ್ದು ಗೊತ್ತಿಲ್ಲ. ಇದು ಆಕ್ಚುಲಿ ಕಲರೇಷನ್ ಗೊತ್ತಾಗೋದು ಯಾವ ದೇವಿ ಅಂದ್ಬಿಟ್ಟು. ಇದು ಅಷ್ಟೇ ಪಕ್ಕ ಅದು ನೋಡಿದ್ರಲ್ಲ, ಅದು ಕೂಡ ಸೇಮ್ ಅದೇ ಥರದ್ದೇ. ಇನ್ನು ಕಲರೇಷನ್ ಆಗ್ಬೇಕಿರೋಂಥದ್ದು. ಓಕೆನಾ, ಅದಾದ್ಮೇಲೆ ಇನ್ನು ಈ ಕಡೆ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇದು ಹೇಳೋದು ಮತ್ತೋದಾನೆ ನೋಡಿ. ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಸಿಂಹ ಇದೆ ಹಿಂದೆ ನೋಡ್ತಿರ್ಬೋದು ನೀವು. ಇದರಿಂದ ಸಿಂಹ ಮೇಲೆ ಕುತ್ಕೊಂಡಿರ್ತಾರೆ ಇದು ಆ್ಯಕ್ಚುಲಿ. ಓಕೆನಾ, ಅದಾದ್ಮೇಲೆ ಇದು ಅಷ್ಟೇ ಸೇಮ್ ಅದೇ ಕಾನ್ಸೆಪ್ಟೇ. ಇಲ್ಲಿ ಅದೇ ನಂದಿ ಮತ್ತು ಈ ಕಡೆ ಸಿಂಹ ಇರುತ್ತರೋದು ನೋಡ್ತಿರ್ಬೋದು. ಇದು ಅಷ್ಟೇ, ಇದು ಸೇಮ್ ಕಾನ್ಸೆಪ್ಟೇ. ಓಕೆನಾ, ಇಲ್ಲಿ ನೋಡಿ. ಇದು ಹೋಗ್ತಾ ಇದೆ. ಇದು ನೋಡಿ ಹಿಂದೆ ಪ್ರಭಾವಳಿ ಹಾಕಿದೆ ನೋಡ್ತಿರ್ಬೋದು ನೀವು ಇಲ್ಲಿ. ಪ್ರಭಾವಳಿ ಅಂದರೆ ಡಿಫ್ರೆಂಟ್ ಆಗಿ ಅಡೇಷನ್ ಇಲ್ಲ ಆ್ಯಕ್ಚುಲಿ. ಇದು ನೋಡಿ, ಇದು ವಿತೌಟ್ ಪ್ರಭಾವಳಿ. ಓಕೆನಾ, ಇವಾಗ ಇದೇ ನೋಡ್ತಾರೆ ವಿತೌಟ್ ಪ್ರಭಾವಳಿ. ಈ ಕಡೆ ನೋಡ್ತಿರ್ಬೋದು ವಿತ್ ಪ್ರಭಾವಳಿ. ಡಿಫ್ರೆನ್ಶಿಯೇಟ್ ನಿಮ್ಗೆ ಗೊತ್ತಾಗ್ತೀವಿ ಅನ್ಕೋತೀನಿ ಹೇಗಿದೆ ಅಂದ್ಬಿಟ್ಟು. ಕಲರೇಷನ್ ನೋಡ್ಬೋದು. ಇದು ಬಂದು ಸ್ಕಿನ್ ಕಲರ್ ಬರುತ್ತೆ ವೀಕ್ಷಕರೇ. ನೋಡಿ, ಪೇಪರ್ ನಿಮ್ಗೆ ಈ ರೀತಿ ಫಿನಿಶಿಂಗ್ ಕೊಡ್ತಾರೆ ವೀಕ್ಷಕರೇ. ಯಾಕೆ ನಿಮಗೆ POP ಅಂತೀರಾ, ನಿಮಗೆ POP ಆಗಿರ್ಬೋದು, ಮಣ್ಣಾಗಿರ್ಬೋದು, ಎಲ್ಲ ಈ ರೀತಿ ಫಿನಿಶಿಂಗ್ ಕೊಡ್ತಿದ್ದಾರೆ. ಅದಾದ್ಮೇಲೆ ಇನ್ನು ಈ ಕಡೆ ಬನ್ನಿ ನೋಡಿ. ಅಲ್ಲೇನು ಇವಾಗ ತೋರಿಸ್ದೆ ಗೊತ್ತಾ ನಿಮ್ಗೆ, ಅಲ್ಲಿ ವಿತೌಟ್ ಕಲರೇಷನ್ ಆಗಿರೋದು ಅದೇ. ಇಲ್ಲಿ ನೋಡಿ ವಿತ್ ಕಲರೇಷನ್ ನೋಡ್ಬೋದು ನೀವು. ಇದನ್ನ ವಿತ್ ಏನದು ನವಿಲ್ ಆಗಿರ್ಬೋದು ನಿಮಗೆ. ಇಲ್ಲಿ ನೋಡಿ. ಇದು ನನಗೆ ಪಾರ್ವತಿನೂ ಅದೋ ದೇವಿ ಕನ್ನಡ ಕ್ಲಾರಿಫೈ ಗೊತ್ತಿಲ್ಲ ನನಗೆ ವೀಕ್ಷಕರೇ. ಓಕೆನಾ, ಮತ್ತು ಇನ್ನೊಂದು ಇಲ್ಲಿ ನೋಡಿ. ಪ್ರತಿ ಗಣೇಶ ನೀವು ನೋಡ್ಬೋದು ಎಷ್ಟೊಂದನ್ನ ಮಿಸ್ ಮಾಡ್ಕೊಂಡಿರ್ತಾರೆ ಹಾವು ಹಾಕೋದನ್ನ. ಈ ಗಣೇಶ ಹಿಂಗೆ ಹಾವು ಇದೆ. ಆಲ್ಮೋಸ್ಟ್ ಎಲ್ಲ ಗಣೇಶದ ಹಾವು ಇದಾವೆ. ಪ್ರತಿ ವಿಡಿಯೋ ಏನು ಮಾಡ್ತಾರೆ ಜನಗಳು, ಹಾವು ಇಟ್ಬಿಟ್ಟು ಎಲ್ಲ 6 ಪ್ಯಾಕ್ ಗಣೇಶ ಮಾಡ್ಬಿಡ್ತಾರೆ ಎಷ್ಟೊಂದು ಕಡೆ, ಸ್ಲಿಮ್ ಆಗಿರೋದು ಆ ಥರ. ಸೊ ಇವ್ರಿಗೆ ನ್ಯಾಚುರಲ್ ಲುಕ್ ಹೇಗಿದೆ ಗಣೇಶ ಅಂದರೆ, ಒಂದು ಒಳ್ಳೊಟ್ಟೆ ಗಣೇಶ ಹೇಗಿರಬೇಕು ಆ ಥರ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು. ಇದು ನಿಮ್ಗೆ ಹೇಳೋದು ಮರ್ತೋದು. ಇಲ್ಲಿ ನೋಡಿ, ಇಲಿ ಎತ್ಕೊಂಡಿರ್ತಾರ, ಇಲಿ ಹೆಗಲ ಮೇಲೆ ಕುತ್ಕೊಂಡಿರ್ತಾರ, ಕಾಲ್ ಹಾಕೋ ಕೂತಿರೋದು ಗಣೇಶ ನೋಡಿ. ಸಕ್ಕತ್ತಾಗಿದೆ. ಎಷ್ಟು ವೈಬ್ರೆಂಟ್ ಆಗಿದೆ ನೋಡಿ ಪಿಕ್ಚರ್ ನೋಡ್ತಿರ್ಬೋದು ಗಣೇಶ. ಇದು ನೋಡಿ, ಮೂಗು ಸೊಂಡ್ಲ ಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಜ್ಯುವೆಲರಿ ವರ್ಕ್ ಥರ ಚಿಕ್ಕದಾಗಿ. ಇದು ವಿತ್ ಮೋಲ್ಡಲ್ಲಿ ಬಂದಿರೋಂಥದ್ದು ಇದು. ಓಕೆನಾ, ಅದಾದ್ಮೇಲೆ ಇನ್ನು ಈ ಕಡೆ ಬನ್ನಿ. ಈ ಕಡೆ ಶಿಫ್ಟ್ ಆಗಿ ಇಲ್ಲಿ ನೋಡಿ. ಇದನ್ನ ಮಸ್ತ್ ಆಗಿದೆ ವೀಕ್ಷಕರು. ಇದು ಬಿಲ್ಲು ಬಾಣ ಇಟ್ಕೊಂಡಿರೋದು ನೋಡ್ತಿರ್ಬೋದು ಕೈಯಲ್ಲಿ. ಅದು ಬಂದು ಆನೆ ಮೇಲೆ ಕೂತಿರೋ ಥರ ನೋಡ್ತಿರ್ಬೋದು. ಇಲ್ಲಿ ಕೆಳಗಡೆ ನೋಡಿ, ಆನೆ ಮೇಲೆ ಕೂತಿರೋದು. ಈ ಕಡೆ ನಿಮ್ಗೆ ಬಂದ್ಬಿಟ್ಟು ಏನದು ನವಿಲ್ ನೋಡ್ಬೋದು ಇಲ್ಲಿ. ಇದು ನನಗೆ ಅನ್ಸ್ದಂಗೆ ಒಂದು ಇದೆ, ಒಂದು 10 ಅಬೋವ್ ಇದೆ ಅನ್ಕೋತೀನಿ.
ಓಕೆನಾ. ಅದಾದ್ಮೇಲೆ ಇಲ್ಲಿ ನೋಡಿ ಇದು ಕೂಡ ಸೇಮ್, ಅದು ಅಕ್ಕಪಕ್ಕ ನೋಡಿದ್ರಲ್ಲ ಸೇಮ್ ಅದೇ. ಆ ಕಡೆ ಲಾಸ್ಟ್ ಬಂದು ಪ್ರಭಾವಳಿ ಇಲ್ದಿರೋದು, ಇದು ಪ್ರಭಾವಳಿ ಇರೋದು. ಓಕೆನಾ. ಅದಾದ್ಮೇಲೆ ಈ ಕಡೆ ಆಲ್ಮೋಸ್ಟ್ ಎರಡು ಒಂದೇ, ಇದು 1 2 3 ಎಲ್ಲ ಸೇಮ್ ಮಾಡೋದು. ಬಟ್ ನಿಮ್ಗೆ ಏನು ಮಾಡಿದ್ದಾರೆ, ಪಂಚೆ ಆಲ್ರೆಡಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲೋ ನೋಡ್ಬೋದು, ಅಲ್ಲಿ ಪಿಂಕ್ ನೋಡ್ಬೋದು, ಇಲ್ಲಿ ನಿಮ್ಗೆ ಆರೆಂಜ್ ಇಷ್ಟು ನೋಡ್ಬೋದು. ಈ ತರ ನಿಮಗೆ ಡಿಫ್ರೆಂಟ್ ಒಂದೇ ಮಾಡಲ್ಲ 4 ಥರ ಕಲರ್ಸ್ ಆಗಿರ್ಬೋದು. ಇನ್ನು ಈ ಕಡೆ ಬನ್ನಿ ವೀಕ್ಷಕರೇ, ಇದು ನೋಡಿ ಯಾವ ರೇಂಜಿಗಿದೆ, ಬೆಂಕಿ ಆಗಿದೆ ವೀಕ್ಷಕರೇ. ಸಕ್ಕ ದೊಡ್ಡದಾಗಿದೆ ನೋಡಿ. ಅಗ್ಲ ಇದು ಆಕ್ಚುಲಿ ಹೈಟ್ಗಿನ್ನ ಅಗ್ಲ ಇದೆ ಆಕ್ಚುಲಿ ವೀಕ್ಷಕರೇ, ನೋಡ್ತಿರ್ಬೋದು. ಇದೇನು ಕಾನ್ಸೆಪ್ಟ್ ಅಂದ್ರೆ ವೀಣೆ ಬಾರಿಸ್ತಿರ್ತಾರ, ಗಣೇಶ ವೀಣೆ ಬಾರಿಸ್ತಿರ್ತಾರೆ ಕಾನ್ಸೆಪ್ಟ್. ಹಸು ಮೇಲೆ ಕುತ್ಕೊಂಡು ವೀಣೆ ಬಾರಿಸ್ತಿರ್ತಾರ, ಸಕ್ಕದಾಗಿದೆ. ಆ ಕಡೆ ನವಿಲ್ ನೋಡ್ಬೋದು, ಬಹಳ ಸಕ್ಕದಾಗಿದೆ. ಇದ್ರ ಕಿವಿ ಬಹಳ ದೊಡ್ಡದಿದೆ ನೋಡಿ, ಬೇರೆ ಕಂಪೇರ್ ಮಾಡ್ಬೋದು ನೋಡಿ. ಈ ಕಿವಿ ನೋಡಿ ಇಷ್ಟಿಷ್ಟೇ ಪುಟ್ದಾಗಿದೆ ಕಿವಿ, ಬಟ್ ಈ ಕಿವಿ ನೋಡಿ ತಲೆ ಆಗಿರ್ಬೋದು ಬಹಳ ಅಗ್ಲ ಇದೆ, ಸಕ್ಕದಾಗಿದೆ. ಈ ಥರ ಮಸ್ತಾಗಿದೆ ಇದು. ಅದಾದ್ಮೇಲೆ ಇದೆಲ್ಲ ಸೇಮ್ ಅದೇ, ಇಲ್ಲಿ ಏನೇನು ನೋಡಿದ್ರೆ ಇದೆಲ್ಲ ಸೇಮ್ ಒಂದೇ ಥರ ಗಣೇಶ ಬರುತ್ತೆ. ಅದಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು 12 ಫೀಟ್ ಗಣೇಶ ವೀಕ್ಷಕರೇ, 12 ಅಡಿ ಗಣೇಶ ಇದು. ಆ್ಯಕ್ಚುಲಿ ಹೋದ ವರ್ಷದ ಮಾಡಲಿದ್ದು ನಿಮ್ಗೆ ಜಸ್ಟ್ ತೋರಿಸ್ತಾ ಇದೀನಿ ಎಷ್ಟು ಹೈಟ್ ಬರುತ್ತೆ ಅಂದ್ಬಿಟ್ಟು. ನೋಡಿ ಸುಬ್ರಹ್ಮಣ್ಯ ಕುತ್ಕೊಂಡಿರ್ತಾರೆ, ನವಿಲ್ ಆಗಿರ್ಬೋದು, ವಾಹನ ನೋಡ್ತಿರ್ಬೋದು. ಅದಾದ್ಮೇಲೆ ಇದೆಲ್ಲ ಇನ್ನೂ ಕಲೆಕ್ಷನ್ ಆಗ್ಬೇಕು. ಇದು ನೋಡಿ ಇದು ಮಸ್ತಾಗಿದೆ ವೀಕ್ಷಕರೇ, ಶಿವಂದು ಶಿವ ನಂದಿ ನೋಡ್ಬೋದು, ಇಲ್ಲಿ ಸಿಂಹ ನೋಡ್ಬೋದು, ಶಿವನ ಪಕ್ಕದಲ್ಲಿ ಗಣೇಶ ಕೂತಿರ್ತಾರೆ ನೋಡಿ, ಸಕ್ಕದಾಗಿದೆ. ಇದು ನನಗೆ ಗಣೇಶ ಒಂದು 12 ಫೀಟ್ ಇದೆ ಅನ್ಕೋತೀನಿ, ಸಕ್ಕದಾಗಿದೆ ವೀಕ್ಷಕರೇ. ಇನ್ನು ಈ ಲೈನಲ್ಲಿ ನೋಡ್ಬೋದು, ಇದೆಲ್ಲ ಸೇಮ್ ಅದೇ ಥರದ್ದೇ, ಈ ಲೈನಲ್ಲಿ ಇರೋದೆಲ್ಲ ಅದನ್ನೇ ನೋಡ್ತಿರ್ಬೋದು. ಇನ್ನು ಬನ್ನಿ ಆ ಕಡೆ ಕಲರೇಷನ್ ಅನ್ನೋ ಕಲರೇಷನ್ ಇದೆ ನೋಡ್ತಿರ್ಬೋದು, ಆ ಕಡೆ ಬಂದು ತೋರಿಸ್ತೀನಿ ನಿಮಗೆ. ಬನ್ನಿ ಈ ಕಡೆ ಹೊರಗಡೆ ಹೋಗೋಣ. ನೋಡಿ ಇಲ್ಲೇನು ನೋಡ್ತಾ ಇರೋ ವೀಕ್ಷಕರೇ, ಇದು ಪಕ್ಕ ಕಲರೇಷನ್ ಕಂಪ್ಲೀಟ್ ಆಗಿರೋಂಥದ್ದು. ನೋಡಿ ಹೇಗಿದೆ ನಿಮ್ಮ ಫಿನಿಶಿಂಗು, ಬೆಂಕಿ ಆಗಿದೆ ನೋಡಿ. ಅರ್ಶನದ ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ, ಆಯ್ತಾ. ಅದಾದ್ಮೇಲೆ ಇದು ಒಂಥರ ಇದು ಆಲ್ಮೋಸ್ಟ್ ಒಂದು 9 ಇಂದ 10 ಫೀಟ್ ಇದೆ ಆ್ಯಕ್ಚುಲಿ. ಇದು ಬಂದ್ಬಿಟ್ಟು ನಿಮಗೆ ಜಿಂಕೆ ಮೇಲೆ ಕೂತಿರ್ತಾರೆ ನೋಡ್ತಿರ್ಬೋದು, ನಿಮಗೆ ಜಿಂಕೆ ಮೇಲೆ ಕೂತ್ಕೊಂಡಿರ್ತಾರೆ, ಸಕ್ಕದಾಗಿದೆ ಇದು. ಅದಾದ್ಮೇಲೆ ಇದು ಸೇಮೇ, ಎರಡು ಒಂದೇ ಕಾನ್ಸೆಪ್ಟೇ. ಇದು ಸ್ಕಿನ್ ಕಲರ್ ಬರುತ್ತೆ, ಇದು ಬಂದ್ಬಿಟ್ಟು ನಿಮಗೆ ಹಸು ಮೇಲೆ ಕೂತ್ಕೊಂಡಿರ್ತಾರೆ ಕಾನ್ಸೆಪ್ಟ್. ಓಕೆನಾ. ನೋಡಿ ಇದು ಸಕ್ಕದಾಗಿದೆ, ಲೈನಲ್ಲಿ ಇದೆಲ್ಲ ಇರೋದಲ್ಲ ಅದೇ ಥರದ್ದೇ. ಇದು ನೋಡ್ತಿರ್ಬೋದು ಹಿಂಗೆ, ಇದು ಬಂದ್ಬಿಟ್ಟು ಸೇಮ್ ಅದೇ ಥರ. ಇದು ಗೂಳಿ ಮೇಲೆ ಕೂತಿರ್ತಾರೆ, ಅಲ್ಲಿ ಹಸು ಪಕ್ಕದಲ್ಲಿ ಕೂತ್ಕೊಂಡಿತ್ತು ಅಲ್ಲಿ ನೋಡ್ತಿರೋದು. ಇದು ಬಂದ್ಬಿಟ್ಟು ಗೂಳಿ ಮೇಲೆ ಕೂತ್ಕೊಂಡಿರ್ತಾರ, ಪಕ್ಕದಲ್ಲಿ ನವಿಲ್ ಇದೆ, ಮತ್ತೆ ಅದು ಇಲಿ ಇದೆ, ನೋಡ್ತಿರ್ಬೋದು ಎಷ್ಟು ಸಕ್ಕದಾಗಿದೆ ನೋಡಿ. ವೈಬ್ರೇಷನ್ ಕಲರೇಷನ್ ನಿಮಗೆ ಕಣ್ಣು ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು, ಬೆಂಕಿ ಆಗಿದೆ ನೋಡಿ. ಫಿನಿಶಿಂಗ್ ಮಸ್ತಾಗಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಸಕ್ಕದಾಗಿ ಮಾಡಿದ್ದಾರೆ. ಕಲರೇಷನ್ ಎಲ್ಲ ಸಕ್ಕತ್ ಬೆಂಕಿ ಆಗಿದೆ. ಅದಾದ್ಮೇಲೆ ಇನ್ನು ಈ ಕಡೆ ಬರೋದಾದ್ರೆ ಇದು ನೋಡಿ, ದರ್ಬಾರ್ ಮಾಡ್ತಿರ್ತಾರೆ ಗಣೇಶ ಇದು. ಓಕೆನಾ, ದರ್ಬಾರ್ ಥರ ಕುತ್ಕೊಂಡಿರ್ತಾರೆ ಗಣೇಶ ಇದು. ಇದು ಸೇಮ್ ಅದೇ ಜಿಂಕೆ ಮೇಲೆ ಕುತ್ಕೊಂಡು ಅದೇ ಥರ ಗಣೇಶ ನೋಡಿ. ಈ 8 ಕಂಪೇರ್ ಮಾಡ್ಬೋದು. ಇದು ನನಗೆ ಒಂದು 9 ಫೀಟ್ ಅನ್ಕೊಂಡಿದ್ದೀನಿ, ಇದೊಂದು 8 ಫೀಟ್ ಬರ್ಬೋದು, 7.5 8 ಬರ್ಬೋದು ಇದು ಆ್ಯಕ್ಚುಲಿ. ಓಕೆನಾ. ಅದಾದ್ಮೇಲೆ ಈ ಕಡೆ ಬರೋದಾದ್ರೆ ಇದು ಸೇಮ್ ಅದೇನೆ, ಅಲ್ಲಿ ನೋಡ್ದಲ್ಲ ನನ್ನ ಅದು ಏನಪ್ಪ ಅದು ನಂದಿ ಮೇಲೆ ಕುತ್ಕೊಂಡಿರ್ತಾರೆ ಅದೇ ಥರದ್ದು. ಬಟ್ ಇಲ್ಲಿ ಗದೆ ನೋಡ್ಬೋದು ನೀವು, ಇಲ್ಲಿ ಅಡಿಷನಲ್ ಇಲ್ಲಿ ಅಲ್ಲಿ ಗದೆ ಇರಲಿಲ್ಲ, ಅಲ್ಲಿ ಬಂದ್ಬಿಟ್ಟು ಇದಿತ್ತು ಏನದು ನವಿಲಿತ್ತು, ಇಲ್ಲಿ ಗದೆ ಕೊಟ್ಟಿದ್ದಾರೆ. ಆಮೇಲೆ ಇದು ನೋಡಿ, ನಂದಿಗೆ 6 ಪ್ಯಾಕ್ ಕೊಟ್ಬಿಟ್ಟಾರೆ ನೋಡ್ತಿರ್ಬೋದು ನೀವು. ಇಲ್ಲಿ ನಂದಿಗೆ 6 ಪ್ಯಾಕ್ ವಿತ್ ಗದೆ ಕೊಟ್ಟಿದ್ದಾರೆ. ಇದು ನೋಡಿ, ಇದು ಸೇಮ್. ಇದು ಆ್ಯಕ್ಚುಲಿ ಕಿರೀಟದ ಮೇಲೆ ನೋಡ್ಬೋದು ನೀವು, ಶಿವ ಇದ್ದಾರೆ, ಲಿಂಗ ನೋಡ್ಬೋದು ಕಿರೀಟದ ಮೇಲೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂದ್ರೆ ಹೇಳ್ಬೋದು ನೋಡಿ, ಸಕ್ಕತ್ತಾಗಿದೆ ಇದು. ಇದು ಒಂದು ಹೈಟ್ ಕಂಪ್ಯಾರಿಸನ್ ಮಾಡೋದಾದ್ರೆ ನೋಡ್ತಿರ್ಬೋದು, ನಾನೊಂದು 5 ಲೆವೆಲ್ ಅವಲ್ ಹೇಳಿದಿರಲ್ಲ, ಹೈಟ್ ನೋಡಿ ಎಷ್ಟು ದೊಡ್ಡದಾಗಿದೆ, ನಮಗಿನ್ನ ಎಷ್ಟು ಹೈಟ್ ಇದೆ ಅಂದ್ಬಿಟ್ಟು ಅಬ್ಸರ್ವ್ ಮಾಡೋ. ಬಟ್ ಇವಾಗ ನಮಗೆ ಬಹಳ ಲೈಟ್ ವೆಯ್ಟ್ ಬರುತ್ತೆ ವೀಕ್ಷಕರೇ. POP ಕಂಪೇರ್ ಮಾಡೋದು ನಮಗೆ ಬಹಳ ಲೈಟ್ ವೆಯ್ಟ್ ಬರುತ್ತೆ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ನೋಡಿ ಇದು ನೋಡಿ ಸುಬ್ರಹ್ಮಣ್ಯನ ಕಾನ್ಸೆಪ್ಟ್ ಅವಲ್ಲ ಹೇಳಿದ್ನಲ್ಲ ನಮಗೆ, ಅಲ್ಲಿ ತೋರಿಸಿದ್ನಲ್ಲ ಹೋದ ವರ್ಷದ ಕಾನ್ಸೆಪ್ಟು ಅದೇ ಥರ ಸ್ವಲ್ಪ ಡಿಫ್ರೆಂಟ್. ಆ ಕಡೆ ಸುಬ್ರಹ್ಮಣ್ಯ ಕೂತ್ಕೊಂಡಿತ್ತು, ಈ ಸರಿ ಈ ಕಡೆ ಮಾಡಿದ್ದಾರೆ ನೋಡ್ತಿರ್ಬೋದು. ಸೊ ವೀಕ್ಷಕರಿಗೆ ಈ ಕಡೆ ನೋಡಿದ್ದೀರಾ, ಇನ್ನು ಬನ್ನಿ ಆ ಕಡೆ ಹೋಗೋಣ. ಅಲ್ಲೂ ಡಿಫ್ರೆಂಟ್ ಆಗಿರೋ ಮಾಡಲ್ಗಳಿದ್ದಾವೆ ನೋಡಿ. ಇಲ್ಲೇ ನೋಡ್ತಿರ್ಬೋದು ನೋಡಿ, ಇಲ್ಲೊಂದು ಇದು ಏನೊಂದು ಗೊತ್ತಿಲ್ಲ ಆ್ಯಕ್ಚುಲಿ, ಏನಂದ್ಬಿಟ್ಟು ರಾಕ್ಷಸನ್ನ ನೋಡಿ, ಹೊಸ ಕಾನ್ಸೆಪ್ಟ್ ಆ್ಯಕ್ಚುಲಿ. ಎಲ್ಲ ಕಡೆ ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ ಅಲ್ಲೆಲ್ಲ ನಿಮಗೆ ನಂದಿ ತೋರಿಸಿದೆ, ಇಲಿ ತೋರಿಸಿದೆ, ಅದೇ ಥರ ರಾಕ್ಷಸನೋ ಏನೋ ಗೊತ್ತಿಲ್ಲ, ನಿಮ್ಗೆ ಕ್ಲಾರಿಫೈ ಇಲ್ಲ. ಪೇಂಟಿಂಗ್ ಅಂದ್ಮೇಲೆ ಗೊತ್ತಾಗುತ್ತೆ ಏನಂದ್ಬಿಟ್ಟು. ಇದಕ್ಕೂ ಗದೆ ಕೊಟ್ಟಿರೋ. ಮತ್ತು ಇಲ್ಲಿ ನೋಡ್ಬೋದು ಗರುಡ ವಾಹನ ನೋಡ್ಬೋದು. ಸೊ ಇಲ್ಲೇನು ನೋಡಿದೆ ಸೇಮ್ ತಲೆ ಮಾತ್ರ ಡಿಫ್ರೆಂಟ್ ಇದೆ, ಸೇಮ್ ಬಾಡಿ ಸ್ಟ್ರಕ್ಚರ್ ಎಲ್ಲ ಒಂದೇ ನೋಡಿ. ಇದಕ್ಕೆ ಬಾಡಿ ಸ್ಟ್ರಕ್ಚರ್ ಒಂದೇ ಬರುತ್ತೆ, ತಲೆ ಡಿಫ್ರೆಂಟ್ ಬರುತ್ತೆ. ಇದು ಕೂಡ ಸೇಮ್ ಅದೇ ಥರ ಗಣೇಶ. ಬಟ್ ಇಲ್ಲೆಲ್ಲ ನೋಡ್ಬೋದು ನೋಡಿ, ಲೈನಾಗಿ ಜೋಡಿಸ್ಬಿಟ್ಟಿದ್ದಾರೆ ವೀಕ್ಷಕರೇ, ಅಲ್ಲಿಂದ ಅಲ್ಲಿ ಗಂಟ. ಈ ಗೋಡನ್ ಫುಲ್ ಬರೀ ಪೇಪರ್ ಗಣೇಶ ತುಂಬಿಸ್ಕೊಂಡು ಬಿಟ್ಟಿದ್ದಾವೆ. ಸೊ ವೀಕ್ಷಕರೇ ಇವಾಗ ಆ ಕಡೆ ನೋಡಿದ್ರೆ ಆಲ್ಮೋಸ್ಟ್ 2 ಲೈನ್ ಕವರ್ ಮಾಡಿದ್ದೀನಿ. ಇದು ಒಂದು 3ನೇ ಲೈನ್, ಲಾಸ್ಟ್ ಲೈನ್ ಇರುವಂಥದ್ದು. ಇವೆಲ್ಲ ಇನ್ನು ಕಣ್ ವರ್ಕ್ ಮಾಡಬೇಕು. ಓಕೆನಾ, ಕಣ್ ವರ್ಕ್ ಎಲ್ಲ ಇವಾಗ ಜಸ್ಟ್ ಪೇಂಟಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಡೆ ನೋಡ್ತಿರ್ಬೋದು, ಇದು ಸಹ ಡಿಫ್ರೆಂಟ್ ಕಾನ್ಸೆಪ್ಟೇ. ಹಸು ಆಗಿರ್ಬೋದು, ಜಿಂಕೆ ಅಲ್ಲ ತೋರಿಸೋದಲ್ಲ, ಸೇಮ್ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಕಾನ್ಸೆಪ್ಟ್ ಇದಾವೆ. ಬಟ್ ಇದು ನೋಡಿ, ಇದೊಂದು ಈ ಜಿಂಕೆ ಕಲರ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ನೀವು. ಇಲ್ಲಿ ಜಿಂಕೆ ಒಂದು ರೀತಿ ಫುಲ್ ಆರೆಂಜ್ ಕಲರ್ ಕೊಟ್ಬಿಟ್ಟಿದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ. ಓಕೆನಾ. ಅದಾದ್ಮೇಲೆ ಈ ಕಡೆ ಬರೋದಾದ್ರೆ ಇಲ್ಲೊಂಥರ ಡಿಫ್ರೆಂಟ್ ಆಗಿದೆ ನೋಡ್ತಿರ್ಬೋದು. ಅವರೇ ಹೇಳ್ದೆ ನಮಗೆ ಒಂದೊಂದು ಒಂಥರ ಕಿವಿ ಕಾನ್ಸೆಪ್ಟ್ ನೋಡ್ತಿರ್ಬೋದು, ಒಂದೊಂದು ಥರ ನೋಡಿ. ಈ ಗಣೇಶನ ಕಿವಿನೇ ಒಂಥರ ಇದೆ, ಇಲ್ಲಿ ನೋಡಿದ್ರಲ್ಲ ನೋಡಿ, ಇದೇ ಒಂಥರ ಇದೆ. ಒಂದು ದಾಸವಾಳದ ಓದು ಕಿವಿ ಇದು ರೆಪ್ಪೆಗಳು ಬರ್ತಾವಲ್ಲ ಆ ಥರ ಬರ್ತಾವಲ್ಲ ಗಣೇಶ್ ನೋಡ್ತಿರ್ಬೋದು, ಸಕ್ಕತ್ತಾಗಿದೆ ನೋಡಿ. ನೋಡಿ ಇದೆಲ್ಲ ಆಯ್ತಾ. ಇನ್ನು ಈ ಕಡೆ ನೋಡಿ ಫುಲ್ ಇದೆಲ್ಲ ಆಲ್ಮೋಸ್ಟ್ ನೋಡ್ತಿರ್ಬೋದು, ಎಲ್ಲ ಫುಲ್ಲು ಡಿಫ್ರೆಂಟ್ ಆಗಿರೋ ಗಣೇಶ ಆಗಿದ್ದಾವೆ. ಇನ್ನು ಈ ಕಡೆ ಎಲ್ಲ ಇದ್ದಾವೆ, ಇಲ್ಲಿ ನೋಡ್ತಿರ್ಬೋದು. ಸಿಮ್ಮನ್ ಕೂತಿರೋದು, ದಿನ ಕಲರೇಷನ್ ಆಗಬೇಕು. ಓಕೆನಾ.
ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ನೋಡಿ, ಫುಲ್ ಲೈನ್ ಫುಲ್ಲು. ಅದಾದ್ಮೇಲೆ ಇಷ್ಟೇ ಅಲ್ಲ ವೀಕ್ಷಕರೇ, ಇನ್ನು ಈ ಕಡೆ ನೋಡ್ಬೋದು ನೋಡಿ, ಅಲ್ಲಿ ನಿಮ್ಗೆ ಸಿಮ್ಮುದು ಏನು ತೋರಿಸಿದ್ನಲ್ಲ ಅದೇ ವಿತ್ ಕಲರೇಷನ್ ಆಗಿರೋದು ನೋಡ್ತಿರ್ಬೋದು ಇಲ್ಲಿ. ಅದಾದ್ಮೇಲೆ ಇನ್ನು ಈ ಕಡೆ ಬರೋದಾದ್ರೆ ಬನ್ನಿ ವೀಕ್ಷಕರೇ, ಇಲ್ಲಿ ನೋಡ್ತಿರ್ಬೋದು, ಇದೊಂದು ಡಿಫ್ರೆಂಟ್ ಆಗಿದೆ ನೋಡಿ ಕಾನ್ಸೆಪ್ಟು. ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ನೋಡಿ, ಶಿವ ಮತ್ತೆ ನಂದಿ ಇಲ್ಲಿ ಏನು ತಬಲಾ ಬಾರಿಸ್ತಿರೋ ಥರ ಕಾನ್ಸೆಪ್ಟ್, ಇದೊಂದು ಡಿಫ್ರೆಂಟ್ ಆಗಿದೆ ನೋಡಿ. ಇದು ನೋಡ್ತಿರ್ಬೋದು ನೋಡಿ, ಇವೆಲ್ಲ ಈ ಥರ ಇಟ್ಬಿಟ್ಟು ನಿಮಗೆ ಓಮು ಆ ಥರ ಎಲ್ಲ ಸೊಂಡ್ಲ ಮೇಲೆ ಬರೀತಾರೆ, ಈ ಥರ ಸ್ಪ್ರೇ ಮಾಡೋವಂಥದ್ದು ಆ ಥರ ಕಾನ್ಸೆಪ್ಟ್ ಇದೆ ಆಕ್ಚುಲಿ. ಓಕೆನಾ, ಸೊ ಇದೆಲ್ಲ ಆಗಿದೆ. ಬಟ್ ಇಲ್ಲಿ ನೋಡ್ಬೋದು ವೀಕ್ಷಕರು, ಇದೊಂದು ಡಿಫ್ರೆಂಟ್ ಆಗಿದೆ. ಈ ಕಡೆ ನೋಡ್ತಾ ಇರಲ್ಲ, ಇದೊಂಥರ ಡಿಫ್ರೆಂಟ್ ಚಿಕ್ಕದಾಗಿದೆ. ಇದೊಂದು ನನಗೆ ಅನಿಸ್ದಂಗೊಂದು 6.5 ಅಡಿ ಗಣೇಶ ಇದೆ ಆಕ್ಚುಲಿ ನೋಡ್ತಿರ್ಬೋದು. ವಿತ್ ಪ್ರಭಾವಳಿ ಇದೆ ವೀಕ್ಷಕರು, ಇದಕ್ಕೆ ನೋಡ್ತಿರ್ಬೋದು, ಸಕ್ಕತ್ತಾಗಿದೆ ನೋಡಿ. ನೋಡಿ ಇದೆಲ್ಲ ಆಯಿತು, ಇದು ನೋಡಿದ್ದೀರಾ ನೋಡಿ, ಇದೆಲ್ಲ ಈ ಥರ ನಿಮಗೆ ಪೇಂಟಿಂಗ್ ಇಟ್ಕೊಂಡು ಪೇಂಟಿಂಗ್ ವರ್ಕ್ ಮಾಡೋಂಥದ್ದು ಇವೆಲ್ಲ ಡಿಫ್ರೆಂಟ್ ಆಗಿ. ಇನ್ನು ಈ ಕಡೆ ಬನ್ನಿ, ಇನ್ನೂ ತೋರಿಸ್ತೀನಿ. ಇಲ್ಲ ನೋಡಿ, ಹಿಂಗೆ ತೋರಿಸೋರೆ ಫುಲ್ ಗೋಡಲ್ಲೇ ಫುಲ್ಲು ಏನಿಲ್ಲ ಅಂದ್ರೂ ಒಂದು 500ಗಿಂತ ಅಧಿಕ ನಿಮಗೆ ಗಣೇಶಗಳಿದಾವೆ ನೋಡ್ತಿರ್ಬೋದು ನೀವು ಲೈನಾಗೆ. ಆ ಕಡೆ ಎಲ್ಲ ಪ್ಯಾನ್ ಮಾಡಂಗೆ ನೋಡಿ ಎಷ್ಟಿದೆ ವೀಕ್ಷಕರೇ. ಇನ್ನೊಂದು ಏನು ಮಜಾ ಗೊತ್ತಾ ನಿಮಗೆ, ಮೇಲೂ ಕೂಡ ಇದೆ ವೀಕ್ಷಕರೇ, ಅಲ್ಲಿ ನೋಡ್ತಿರ್ಬೋದು ನೋಡಿ, ಅಲ್ಲೇನಿದೆ ಮೇಲೆ. ಬನ್ನಿ ಇವಾಗ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ. ಇದು ನಿಮ್ಗೆ ಮೊನ್ನೆ ಬಂದಾಗ ಅವಾಗ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಈ ಗಣೇಶ ಒಂದೇ ಒಂದು ಪೇಂಟಿಂಗ್ ವರ್ಕ್ ಆಗಿತ್ತು, ಆ ಗಣೇಶ ಇದು. ಇದು ನೋಡಿ ಸಕ್ಕತ್ತಾಗಿದೆ, ಇದು ಡಿಫ್ರೆಂಟ್ ಆಗಿದೆ ನೋಡಿ, ಮಸ್ತಾಗಿದೆ. ಇದು ಎಷ್ಟು ದೊಡ್ಡದಾಗಿದೆ ನೋಡಿ ವೀಕ್ಷಕರೇ. ಇದೊಂದು ನನಗೆ ಒಂದು 12 ಫೀಟ್ ಗಣೇಶ ಅನ್ಕೋತೀನಿ. ಇಲ್ಲಿ ನೋಡಿ ಶಿವ ನೋಡೋ ಪಕ್ಕದಲ್ಲಿ ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಫುಲ್ ಬಾಡಿ ಇದೆ, ಅದು ಒಂದು ಹಾಫ್ ಬಾಡಿ ಬರುತ್ತೆ ನಿಮಗೆ. ಒಂದೊಂದು ಡಿಫ್ರೆಂಟ್ ಪ್ಯಾಟರ್ನ್ ಆಗಿರ್ಬೋದು. ಬನ್ನಿ ಇನ್ನು ಈ ಕಡೆ ಬರೋದಾದ್ರೆ ನಿಮಗೆ ವೀಕ್ಷಕರೇ ಮೇಲೆಲ್ಲ ಇದೆ ವೀಕ್ಷಕರೇ, ನೋಡ್ತಿರ್ಬೋದು. ಮೇಲೆ ಒಂದೆರಡಲ್ಲ, ಇದೆಲ್ಲ ಮೇಲೆಲ್ಲ ನಿಂಗೆ ಒಂದು 5 ಅಡಿ 6 ಅಡಿ ಗಣೇಶ ಲೈನಾಗಿ ನೋಡಿ. ಆ ಮೂಲೆ ಗಂಟೆ ಜೋಡಿಸ್ಬಿಟ್ಟಿದ್ದಾರೆ ನೋಡ್ತಿರ್ಬೋದು, ಆ ಮೂಲೆ ಗಂಟೆ ಇದೆ ನೋಡಿ, ಎಷ್ಟು ಇದೆ ಗಣೇಶಗಳಪ್ಪ ನೋಡಿ. ಇನ್ನು ಈ ಕಡೆ ಎಲ್ಲ ಬರ್ಬೋದು. ಇಲ್ಲಿ ಮಣ್ಣಿನ ಇದೆ ವೀಕ್ಷಕರೇ, ಇಲ್ಲಿ ನೋಡ್ತಿರ್ಬೋದು. ಈ ಕಡೆ ನೋಡಿ, ಇಲ್ಲಿ ಬನ್ನಿ, ಇಲ್ಲೆಲ್ಲ ಮಣ್ಣಿನ ಗಣೇಶಗಳು, ಪಕ್ಕ ಶುದ್ಧ ಮಣ್ಣಿನ ಗಣೇಶಗಳು ಇವೆಲ್ಲ ನೋಡ್ತಿರ್ಬೋದು. ಇದೊಂದು 4 ಅಡಿ, ಅದೊಂದು 5 ಫೀಟು ಆ ಥರ ಗಣೇಶಗಳು ಇವೆಲ್ಲ. ಹೋದ್ಸರಿ ತೋರಿಸಿದ್ದು, ಇನ್ನೂ ಪೇಂಟಿಂಗ್ ವರ್ಕೆಲ್ಲ ಸ್ಟಾರ್ಟ್ ಆಗಿಲ್ಲ, ಇವಾಗ 10% ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೇನು ಗಣೇಶ ಹಬ್ಬ ಇನ್ನು 1.5 ತಿಂಗಳಿದೆ ಅಷ್ಟೇ. ಇವಾಗ ಏನಾದ್ರು ಅದೇ ಇನ್ನು 1 ತಿಂಗಳಿದೆ. ಸೆಪ್ಟೆಂಬರ್ 7ನೇ ತಾರೀಕು ಗಣೇಶ ಹಬ್ಬ ಇರೋಂಥದ್ದು. ಓಕೆನಾ, ನಿಮ್ಗೇನಾದರೂ ಗಣೇಶ ಬೇಕಾದ್ರೆ ಬ್ರದರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಮತ್ತು ಈ ಜಾಗದ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇವ್ರದ್ದು ಮತ್ತೊಂದು ಗೋಡನ್ ಇದೆ, ಅಲ್ಲಿ ಚಿಕ್ಕ ಗಣೇಶ 3 ಅಡಿಯಿಂದ ನಿಮಗೆ 6 ಫೀಟ್ ಗಂಟೆ ಮಣ್ಣಿನ ಗಣೇಶ ಸಿಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಮಣ್ಣಿನ ಗಣೇಶ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಏನದು ಪೇಪರ್ ಗಣೇಶ ನೋಡ್ಬೇಕಂತಿದ್ರು ಇಲ್ಲಿ ಬಂದು ತೊಗೊಬೋದು. ಇಲ್ಲಿ ಬಂದ್ಬಿಟ್ಟು ನಿಮಗೆ 4 ಅಡಿಯಿಂದ ಹಿಡಿದು 22 ಅಡಿ ಗಂಟ ನೋಡಿ. ಮತ್ತೊಮ್ಮೆ ತೋರಿಸ್ತೀನಿ, ಲಾಸ್ಟಲ್ಲಿ ಇನ್ನೊಂದು ತೋರಿಸ್ಬಿಡ್ತೀನಿ ನಿಮಗೆ. 20 ಅಡಿ ಗಣೇಶ, 22 ಅಡಿ ಗಣೇಶ ನೋಡ್ತಿರ್ಬೋದು ನೀವು. ಇಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ, 22 ಅಡಿ ಗಣೇಶ. ಈ ಥರ ಗಣೇಶ ನಿಮ್ಮ ಏರಿಯಾದಲ್ಲಿ ಇಕ್ಬಿಟ್ರೆ ಮಾತ್ರ ಕಳೆದೇ ಹೋಗ್ತಿರೋದನ್ನ ಹೇಳ್ಬೋದು ನೋಡಿ. ಫುಲ್ ಗೋಡಲ್ಲಿ ಫುಲ್ ಗಣೇಶ ಇದೇ. ಇವ್ರದ್ದೇ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, 7 ಲಕ್ಷ ಹೊಡಿದೆ ವಿಡಿಯೋ. ಇದ್ರದ್ದೇ ನಾನು ಫುಲ್ ಒಂದು ಟೂರ್ ಥರ ಚಿಕ್ಕದಾಗ ಒಂದು ನಿಮಿಷದಲ್ಲಿ ತೋರಿಸಿದ್ದೆ ನಿಮಗೆ. ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿದ್ರಿ, ಇದು ಪಿ ಒ ಪಿ ಅಂದ್ಬಿಟ್ಟು, ಯಾಕಂದ್ರೆ ವೈಟ್ ಪ್ಯಾಚಸ್ ಇರೋ ಕಾರಣ. ಆ್ಯಕ್ಚುಲಿ ಅದು ವೈಟ್ ಪ್ಯಾಚಸ್ ಅಂತ ನೋಡಿ, ಇಲ್ಲೇ ನಿಮಗೆ ಲೈವಲ್ಲಿ ತೋರಿಸ್ಬೇಕು ನೋಡಿ. ಇಲ್ಲಿ ಬಾಗ್ರು ನೋಡಿ, ಇಲ್ಲಿ ಇದೇನು ನೋಡ್ತಾ ಇದ್ದಾರೆ ವೀಕ್ಷಕರೇ ನೋಡಿ, ಪೇಪರ್ ಇದು POP ಅಲ್ಲ. ಓಕೆನಾ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕಮೆಂಟ್ ಹಾಕ್ಬೇಡಿ ಯಾರು POP ಅಂದ್ಬಿಟ್ಟು, ಯಾವುದಕ್ಕೂ POP ಅಲ್ವೇ ಅಲ್ಲ ವೀಕ್ಷಕರೇ. ಇದು ಪಕ್ಕ ಪರಿಸರ ಸ್ನೇಹಿ ಗಣೇಶ ಇವೆಲ್ಲ. ಓಕೆನಾ, ಮಣ್ಣದು ಹೇಗಿದೆ ಸೇಮ್ ಅದೇ ಥರ. ಮಣ್ಣೊಂದು 2 ಫೀಟ್ 2 ಅವರ್ ಕರ್ಗೋಗುತ್ತೆ, ಇದು 1 ಅವರ್ ಕರ್ಗೋಗುತ್ತೆ. ಒಂದು ಪೇಪರ್ ಮೇಲೆ ನೀರು ಹಾಕಿದ್ರೆ ಎಷ್ಟು ಬೇಕು ಕರಗುತ್ತೆ. ಸೊ ಆ ಥರ ಕಾನ್ಸೆಪ್ಟ್ ಇದೆಲ್ಲ. ಓಕೆನಾ, ನಿಮಗೇನೋ ಗಣೇಶ ಬೇಕಾದ್ರೆ ಆಲ್ಮೋಸ್ಟ್ ತೋರಿಸಿದ್ದೀನಿ, ಇದೆಲ್ಲಾದರೂ ಪೇಂಟಿಂಗ್ ವರ್ಕೆಲ್ಲ ತೋರಿಸಿದ್ದೀನಿ. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಬ್ರದರ್ ನಂಬರು ಮತ್ತು ಈ ಜಾಗದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೆ ಎಲ್ಲರೂ ಪ್ರೈಸ್ ಎಷ್ಟು ಕೇಳಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದು ವಿಸಿಟ್ ಮಾಡಿ, ನಿಮಗೆ ನೋಡಿ ಯಾವ್ದು ಬೇಕು ಅಂದ್ಬಿಟ್ಟು ಅವಾಗ ಅವ್ರಿಗೆ ಕೇಳಿ. ನಾವು ಇಷ್ಟೊಂದು ವಿಡಿಯೋ ತೋರಿಸಿದ್ದೀನಿ ಪರೀಕ್ಷೆ, ಇಷ್ಟೊಂದು ಗಣೇಶಗಳು ತೋರಿಸ್ತೀನಿ, ಇದರಲ್ಲಿ ಯಾವ ಪ್ರೈಸ್ ನಾನು ನಿಮ್ಗೆ ಹೇಳಿ ಅಲ್ವಾ. ಒಂದು ಅಂದಾಜು ಪ್ರೈಸ್ ಹೇಳೋಕ್ಕಾಗಲ್ಲ ಇದ್ರಲ್ಲಿ. ನಾವು ಒಬ್ಬೊಬ್ರಿಗೆ ಒಂದೊಂದು ಡಿಫ್ರೆನ್ಷಿಯೇಟ್ ಇರುತ್ತೆ, ಒಂದೊಂದು ಕಲರೇಷನ್ ಆಗಿರ್ಬೋದು, ಒಂದೊಂದು ಏನದು ಸೈಜ್ ವೈಸ್ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಆ ಕಾರಣಕ್ಕೆ ಓಕೆನಾ ನೋಡಿ, ಇಷ್ಟ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದೊಳ್ಳೆ ಕಂಟೆಂಟ್ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.